ಹಲೋ ಗುಡ್ ಮಾರ್ನಿಂಗ್ ಬಸ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಬೆಂಗಳೂರಲ್ಲಿ ಮಳೆ ಬರ್ತಿದೆಯಪ್ಪ. ಮಠ ಮಧ್ಯಾಹ್ನ ಮಳೆರಾಯನ ಆಗಮನವಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಚಾರ್ಲಿಯ ಟೈರ್ ಚೇಂಜ್ ಮಾಡಿಸೋಣ ಅಂತೇಳಿ ಹೋಯ್ತಾ ಇದ್ದೀನಿ. ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೆ ಮಳೆ ನಿಲ್ಲಿ ಅಂತ. ಸೊ ಇವಾಗ ನಿಂತೈತೆ. ನಾನು ಪ್ರೀವಿಯಸ್ ಲಾಗ್ ನೋಡಿರೋರಿಗೆ ಗೊತ್ತಿರ್ತದೆ ಆಲ್ರೆಡಿ. ಟೈರ್ ಅಂತೂ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟೈತೆ. ಸೊ ಆದಷ್ಟು ಬೇಗವಾಗಿ ಟೈರ್ ಚೇಂಜ್ ಮಾಡಿಸ್ಬೇಕು. ಟೈರ್ ಚೇಂಜ್ ಮಾಡಿಸ್ತಿರೋ ರೀಸನ್ ಬಂದ್ಬಿಟ್ಟು ಫ್ಲ್ಯಾಟ್ ಆಗಿದೆ ಅನ್ನೋದು ಒಂದಾದರೆ, ಇವಾಗ ಒಂದು ಲಾಂಗ್ ರೈಡ್ ಇದೆ. ಸೊ ಲಾಂಗ್ ರೈಡ್ ಎಲ್ಲಿಗೆ ಏನು ಅಂತ ಮುಂದಿನ ಲಾಗ್ಸಲ್ಲಿ ಗೊತ್ತಾಗುತ್ತೆ. ಚಾರ್ಲಿ ಬೇರೆ ಕೊಳೆ ಆಗಿಬಿಡ್ತದೆ ಇವಾಗ. ಏನು ಮಾಡೋಕ್ಕಾಗಲ್ಲ. ಲಾಂಗ್ ರೈಡಿಗೆ ಗಾಡಿ ನೀಟಾಗಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಬಟ್ ಈಗ ಮಳೆ ಬಂದಿರೋ ರೀಸನ್ನಿಂದ ಕೊಳೆ ಆಗಿಬಿಡ್ತಿದೆ. ಏನು ಮಾಡೋದು? ಟೈರ್ ಚೇಂಜ್ ಮಾಡಿಸ್ತಿರೋ ರೀಸನ್ನು ಲಾಂಗ್ ರೈಡು. ಸೊ ಲಾಂಗ್ ರೈಡ್ ಏನಕ್ಕೆ ಎಲ್ಲರಿಗೂ ನನ್ನ ಪ್ರೀವಿಯಸ್ ಲಾಗಲ್ಲೇ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು. ಸೊ ಮ್ಯಾರಿಡ್ ನನ್ನ ಮದುವೆ ಆಗಿಬಿಟ್ಟಿದೆ ಬಾಯ್ಸ್. ಸೊ ಅದಕ್ಕೋಸ್ಕರ ನಮ್ಮ ಫಸ್ಟ್ ಟ್ರಿಪ್ ಹೋಗ್ತಾಯಿದ್ದೀವಿ. ಮದುವೆ ಆದಮೇಲೆ ಫಸ್ಟ್ ಟ್ರಿಪ್ಪು. ಅದು ಒಂದು ಲಾಂಗ್ ಟ್ರಿಪ್ಪು. ಒಂದು ಒಳ್ಳೊಳ್ಳೆ ಡೆಸ್ಟಿನೇಷನ್ನೇ ಹಿಡ್ದಿದ್ದೀವಿ. ಇದೇನು ಪ್ಲ್ಯಾನ್ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು ನಾವು ಇಲ್ಲಿ ಹೋಗೋಣ ಅಂತ. ಸೊ ಪರ್ಫೆಕ್ಟ್ ಪ್ಲ್ಯಾನ್ ಏನಿಲ್ಲ. ಸೊ ಗೋ ವಿತ್ ಅ ಫ್ಲೋ ಹೋಯ್ತಾ ಇರೋದೆ. ಇವಾಗ ಆ ಲಾಗ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಹೆಂಗಿದ್ರು ಟ್ರಿಪ್ ಮೇಲೆ ಮಾತಾಡೋದಿದ್ದಿದೆ ಅಲ್ವಾ ನಿಮ್ಮ ಮಾತು. ಸೊ ಇವಾಗ ಬಂದ್ಬಿಟ್ಟು ಟೈರ್ ಬಗ್ಗೆ ಮಾತಾಡೋಣ. ನಾನು ಬ್ಯಾಕ್ ಟೈರು 10,000 ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸಿದ್ದೆ. ಸೊ ಮೆಡ್ಜಿಲ್ಲರು ಅಷ್ಟೇ ಬರೋದು ಲೈಫು. ಇವಾಗ ಫ್ರಂಟು ಅಷ್ಟಕ್ಕೆ ಚೇಂಜ್ ಮಾಡಿಸ್ಬೇಕಿತ್ತು. ಅಂದರೆ 10,000ಕ್ಕೆಲ್ಲ ಮಾಡಿಸೋದಿಲ್ಲ, ಒಂದು 15,000ಕ್ಕಾರು ಮಾಡಿಸ್ಬೇಕಿತ್ತು. ಒಂದು 5,000 ಆದರೂ ಬಂದಿರೋದು. ಬಟ್ ಏನಪ್ಪ ಅಂದರೆ ನಾನು ಇಲ್ಲೇ ಈ ಮದುವೆ ಪ್ರಿಪ್ರೇಷನಲ್ಲಿ ಲಾಂಗ್ ರೈಡ್ಸ್ ಎಲ್ಲ ಹೋಗೋದು ಕಮ್ಮಿ ಮಾಡಿದೆ ಅಲ್ವಾ. ಸೊ ಲಾಂಗ್ ರೈಡ್ಸು, ಬ್ರೇಕ್ಫಾಸ್ಟ್ ರೈಡು ಯಾವುದೂ ಹೋಗಿಲ್ಲ ನಾನು. ಯೂಶ್ವಲಾಗಿ ನಿಮಗೆ ಗೊತ್ತು ಲಾಗ್ಸ್ ಎಲ್ಲ ಫುಲ್ ಕಮ್ಮಿ ಆಗಿಬಿಟ್ಟೈತೆ. ಆ ರೀಸನ್ಗೋಸ್ಕರ ನಾನು ಸ್ವಲ್ಪ ಲೇಜಿ ಮಾಡಿದೆ. ಇರಲಿ ಪರವಾಗಿಲ್ಲ, ಮಾಡಿಸೋಣ ಅಂತ. ಸೊ ಇವಾಗ ಲಾಂಗ್ ರೈಡ್ ಹೋಗಬೇಕು ಅಂದರೆ ಎಲ್ಲ ಪರ್ಫೆಕ್ಟಾಗಿ ಇರಬೇಕು. ಆ ರೀಸನ್ಗೋಸ್ಕರ ಇವಾಗ ಫಸ್ಟ್ ಟೈರ್ ಚೇಂಜ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಹಾಕ್ಸ್ತಿರೋ ಟೈರ್ ಬಂದ್ಬಿಟ್ಟು ಅಪೋಲೋನೇ. ಯಾಕೆ ಅಂದರೆ ಬ್ಯಾಕು ಅಪೋಲೋನೇ ಇದೆ. ಸೊ ಐ ಆಮ್ ಪ್ರಿಟಿ ಸ್ಯಾಟಿಸ್ಫೈಡ್ ವಿತ್ ಪರ್ಫಾರ್ಮೆನ್ಸ್ ಆಫ್ ಎ ಅಪೋಲೋ ಟೈರ್ಸ್. ಈ ಮೆಡ್ಜಿಲರೆಲ್ಲ ಏನು ಗೊತ್ತಾ, ಗ್ರಿಪ್ಪೆಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಅದು ಲೈಫ್ ಬರೋಲ್ಲ ನಿಮಗೆ. 10,000 15,000 ಕಿಲೋಮೀಟ್ರ್ ಬಂದರೆ ಹೆಚ್ಚು. ಆಮೇಲೆ ಮೆಡ್ಜಿಲರ್ ಸ್ವಲ್ಪ ಕಾಸ್ಟ್ಲಿ. ಆಮೇಲೆ ಎಲ್ಲ ಕಡೆ ಅವೈಲೇಬಿಲಿಟಿ ಇಲ್ಲ ಮೆಡ್ಜಿಲರು, ಅದಂತೂ ನಾನು ಹೇಳ್ಬೋದು. ಸೊ ಆ ರೀಸನ್ಗೋಸ್ಕರ ಅಪೋಲೋ ಆದರೆ ಎಲ್ಲ ಕಡೆ ಅವೈಲೇಬಿಲಿಟಿ ಇದೆ. ಅದಾದಮೇಲೆ ಸಿಗುತ್ತೆ ಸ್ಟಾಕ್ ಎಲ್ಲ. ಮೆಡ್ಜಿಲರೆಲ್ಲ ಸ್ವಲ್ಪ ಇಂಪೋರ್ಟೆಡ್ ಐಟಮ್ ಥರ ಅದು. ಇವಾಗ ಎಲ್ಲ ಕಡೆ ಸಿಗೋದು ಡೌಟು. ಇಲ್ಲಂತೂ ಇಲ್ಲ. ನಾನು ಸಲ ಹಾಕಿದ್ದು ಇವ್ರು ಅಪೋಲೋ ಡೀಲರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಏನೇನು ಪ್ರೊಸೆಸ್ ಇರುತ್ತೆ, ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ಐ ಆಮ್ ಹಿಯರ್ ಗೈಸ್. ಗಾಡಿ ಇದೆ ಯಾವುದೋ. ಹೇಳಿ ಬ್ರೋ, ಟೈರ್ ಚೇಂಜ್. ಟೈರ್ ಬಿಚ್ತಾ ಇದ್ರೆ ಜೀವ ಡಗ ಅಂತಾರಪ್ಪ. ಎಲ್ಲಿ ಅಲೈ ಸ್ಕ್ರ್ಯಾಚ್ ಆಗಿಬಿಡ್ತದೆ ಅಂತ. ಬಟ್ ಮಾಡ್ತಾರೆ ಅಲ್ಲ. ನಮಗೆ ಕೊಟ್ಟರೆ ನಮಗೆ ಮಾಡೋಕ್ಕೆ ಬರ್ತದ? ಬರೋದಿಲ್ಲ. ಅದು ಒಂದು ಜಾಗದಲ್ಲಿ ಬರೋ ತನಕ ಅಷ್ಟೇ. ಆರಾಮ ಈಜೆ ಬರ್ತದೆ. ನೋಡಿ ಬಂದೇ ಬಿಟ್ಟು. ಸೊ ಹೊಸ ಟೈರ್ ಇನ್ಸ್ಟಾಲ್ ಆಗ್ತಿದೆ ಬಾಯ್ಸ್. ಟೈರ್ ಇನ್ಸ್ಟಾಲೇಷನ್ ಮಾಡಿಸ್ಬೇಕಾದ್ರೆ ಏನೇನು ನೋಡಬೇಕಂತ ನಾನು ಒಂದ್ಸಲ ಹೇಳ್ತೀನಿ. ಸೊ ಫ್ರಂಟು ಬ್ಯಾಕು ಕರೆಕ್ಟಾಗಿ ನೋಡಬೇಕು, ಅದೊಂದು. ಬ್ರೋ ಫ್ರಂಟು ಬ್ಯಾಕ್ ಕರೆಕ್ಟಾಗಿ ನೋಡಿ ಬ್ರೋ. ಆಮೇಲೆ ಉಲ್ಟಾಗ್ಬಿಟ್ಟದ್ದು.
ಲೆಫ್ಟಿಗೆ ಬರುತ್ತೆ ಡಿಸ್ಕ್ ಲೆಫ್ಟಿಗೆ ಬಂದರೆ ಆ ಕಡೆ ಫ್ರಂಟ್ ಅಲ್ವಾ, ನಿಮ್ಗೆ ಆರೋ ಫ್ರಂಟ್ ಇರಬೇಕು. ಓಕೆ, ಇವಾಗಲೇ ಕೈ ಆಗೋದು ಹಾಕೋದೇ ಈಸಿ ಅನಿಸುತ್ತೆ ತೆಗೆಯೋದಕ್ಕಿಂತ. ಸೊ ಟೈರ್ ಬ್ಯಾಲೆನ್ಸಿಂಗ್ ಮಾಡ್ತಿದ್ದಾರೆ. ಟೈರ್ ಬ್ಯಾಲೆನ್ಸಿಂಗ್ ಗೊತ್ತಲ್ಲ, 2 ಕಡೆ 0 ಬರಬೇಕು. ಬಟ್ ನನಗೊಂದು ಡೌಟ್ ಇದೆ, ವಿತ್ ಡಿಸ್ಕೇ ಮಾಡ್ತಿದ್ದಾರೆ. ವಿತ್ ಡಿಸ್ಕೇ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಬರುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಹಿಂಗೆ ಮಾಡೋದು ಅಂದರು. ಸೊ ಓಕೆ, ನೋಡೋಣ. ಔಟರ್ ಡಯ ಇನ್ನರ್ ಡಯ ಸೆಟ್ ಮಾಡಿದ್ರು. ಇಷ್ಟಂತ ತೋರಿಸುತ್ತೆ ಇವಾಗ. ಅದು ಇಷ್ಟು ಹೈಟ್ ಹಾಕಪ್ಪ ಆ ಕಡೆ ಈ ಕಡೆ ಅಂತ. ವೀಲ್ ಬ್ಯಾಲೆನ್ಸಿಂಗ್ ಮಾಡಿಲ್ಲ ಅಂದ್ರೆ ವಾಬಲ್ ಆಗೋದು. ಸೊ ಆ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ ಹೈ ಸ್ಪೀಡ್ಸಲ್ಲಿ. ಲೋ ಸ್ಪೀಡ್ಸಲ್ಲಿ ಇದ್ದಾಗ ನಿಮಗೆಲ್ಲ ಏನೂ ಗೊತ್ತಾಗಲ್ಲ. ನೋಡಪ್ಪ 15 ಇದೆ. ಈ ಕಡೆ ಒಂದು ಆ್ಯಡ್ ಮಾಡ್ತಾರೆ ವೆಯ್ಟ್. ಇವಾಗ ಆ ಕಡೆನೂ 0 ತೋರಿಸ್ಬೇಕಲ್ವಾ ಬ್ರೋ? ಆ ಕಡೆನೂ 0 ತೋರಿಸ್ಬೇಕಲ್ವಾ? ಒಂದು ಸೈಡ್ ಹಾಕೊಂಡಿರೋದು ಅಲ್ಲ, 2 ಸೈಡ್ 0 ತೋರಿಸುತ್ತೆ ತಾನೆ? 2 ಸೈಡ್ 0 ತೋರಿಸಲ್ವಾ? ಒಂದು ಸೈಡ್ ಹಾಕೊಂಡ್ರೆ ಒಂದು ಸೈಡ್ 0 ತೋರಿಸುತ್ತೆ, ಎರಡು ಸೈಡ್ ಹಾಕೊಂಡ್ರೆ ಓಕೆ. ಸೊ ಓಕೆ ಬಾಯ್ಸ್, ಟೈರ್ ಚೇಂಜ್ ಏನೋ ಆಯಿತು. ಸೊ ನಾನು ನಿಮಗೆ ಏನು ನೋಡಬೇಕು ಅಂತ ಹೇಳ್ತೀನಿ. ನಾನು ನೋಡಿ, ಇದೊಂದು ಮೇಯ್ನು ಫ್ರಂಟ್ ಡೈರೆಕ್ಷನ್, ಅಂದರೆ ವೀಲ್ ಯಾವ ಟೈಪ್ ರೊಟೇಷನ್ ಆಗುತ್ತೋ ಅದಕ್ಕೆ ಡೈರೆಕ್ಷನ್ ಇರುತ್ತೆ. ಸೊ ಅದನ್ನೊಂದು ನೋಡಬೇಕು. ಅದಾದಮೇಲೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು. ಸೊ 31/24 ಅಂದರೆ ರೀಸೆಂಟ್, ಯಾವುದು ರೀಸೆಂಟ್ ಇರುತ್ತೋ ಅದನ್ನು ಹಚ್ಬೇಕು. ಅದಾದಮೇಲೆ ಟೈರ್ ಸೆಕ್ಷನ್, ನಾರ್ಮಲಿ ಗೊತ್ತಿರೋದು ಎಲ್ಲರಿಗೂ 110/70 ZR, ಅಂದರೆ ನಿಮ್ಮ ಗಾಡಿಯಲ್ಲಿ ಯಾವ ಟೈರ್ ಸೆಕ್ಷನ್ ಇರುತ್ತೋ ಅದನ್ನೊಂದು ನೋಡಿದ್ರೆ ಸಾಕು. ಅದಾದಮೇಲೆ ಹಾಕಿ ತೆಗಿಬೇಕಾದ್ರೆ ಡಿಸ್ಕು ಅಲಾಯಿ ಅದೆಲ್ಲ ಸ್ಕ್ರ್ಯಾಚ್ ಆಗದಿರೋ ಥರ ನೋಡ್ಕೊಂಬಿಟ್ಟು ಸೊ ಟೈರ್ ಇನ್ಸ್ಟಾಲೇಷನ್ ಮಾಡಿದ್ರೆ ಮುಗೀತ್ರಪ್ಪ. ಟೈರ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕಾಗಿದ್ದು 5500 ಅರೌಂಡ್, ವೀಲ್ ಬ್ಯಾಲೆನ್ಸಿಂಗು ಎಲ್ಲದು ಸೇರಿ. ಸೊ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಲೇಬೇಕು. ಒಂದು ಸಲ ಟೈರ್ ಬಿಚ್ಚಿದ್ರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡೇ ಮಾಡ್ತಾರೆ. ಸೊ ಸದ್ಯಕ್ಕೆ ಇಷ್ಟ ಆಯ್ತ್ರಪ್ಪ. ಬಟ್ ಮಳೆರಾಯ ನಮ್ಮ ಮೇಲೆ ಕರುಣೆ ತೋರ್ತಾ ಇಲ್ಲ. ಫುಲ್ಲು ಮಳೆ ಬರ್ತಾ ಐತೆ. ಈ ಮಳೆರಾಯಿಂಗೂ ಇಷ್ಟ ಇಲ್ಲ ಅನಿಸುತ್ತೆ ನಾವು ಮೋಟರ್ ಲಾಗಿಂಗ್ ಮಾಡೋದು. ಹೊಡಿತೈತೆ ಅವಾಗಿದ್ನ. ಅಂದರೆ ನಾನು ನನಗೆ ಆ್ಯಕ್ಚುಲಿ ನೋಡಿ ರೈನ್ ಲೇಯರ್ ಹಾಕ್ಯಂಡು ಹಂಗೆ ಬಂದೆ ಥರ್ಮಲ್ ಹಾಕ್ಕೊಂಡು. ಸೊ ಚಳಿ ಆಗ್ತೈತೆ ಅಂತ ಇವಾಗ ಥರ್ಮಲ್ಲು ನೆಂದುಬಿಟ್ಟು ಎಕ್ಸ್ಟ್ರಾ ಚಳಿ ಆಗ್ತೈತೆ. ಚೇಂಜ್ ಎಲ್ಲ ಸಕ್ಸಸ್ಫುಲಿ ಆಯಿತು. ಸೊ ಇವಾಗ ಮನೆಗೆ ಹೋಗೋ ಸಮಯ. ಮಳೆರಾಯ ಸ್ವಲ್ಪ ಬಿಡುವು ಮಾಡಿದ್ದಾನೆ. ಸೊ ಥ್ಯಾಂಕ್ಸ್ ಗಾಡ್. ಓಕೆನಾ? ಟೈರ್ ಪ್ರೈಸ್ ಎಲ್ಲ ಗೊತ್ತಾಯ್ತಲ್ವ, 5500 ರೂಪಾಯಿನೋ ಆಯಿತು. ಸೊ ತಾನೇ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡಿ ಹಂಗೆ ಈ ತಿಂಗಳಲ್ಲೇ ಸರ್ವೀಸು, ಆಮೇಲೆ ಟೈರ್ ಚೇಂಜು, ಆಮೇಲೆ ಇನ್ಶೂರೆನ್ಸು ಎಲ್ಲ ಬಂದ್ಬಿಟ್ಟಿದೆ. ಸೊ ಎಲ್ಲ ಮೇಂಟೈನ್ ಮಾಡಬೇಕಾಯ್ತದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಇದನ್ನು ಬಾಯ್ ಲವ್ ಯು ಆಲ್. ಟೇಕ್ ಕೇರ್.